2 ಅವರ್ ಆಯಿತು. ಮಿನಿಮಮ್ 2 hours. 1 hour ವೇಟಿಂಗ್. ಯಾಕೆ ಲೇಟ್ ಆಯಿತು? ನಾವು ಮಡಿಕೆ ಸೋಡಾ ಕುಡಿಯೋಕ್ಕೆ ಬಂದದ್ದು. ನಮಸ್ತೆ ನನ್ನ ಪ್ರೀತಿಯ ಕನ್ನಡಿಗರಿಗೆ, ನಾನು ನಿಮ್ಮ ಪ್ರೀತಿಯ ರೂಪ. ಸೊ ಇವತ್ತು ನಾವು ಬ್ಯಾಂಗ್ಳೂರಿಂದ ಧರ್ಮಸ್ಥಳ, ಕುಕ್ಕೆ, ಸೌತಡ್ಕ ಹೋಗ್ತಾ ಇದ್ದೀವಿ. ಸೊ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಬೆಂಗಳೂರಿನ 10:00 ಬಿಟ್ವಿ. ಸೊ ಹೋಗೋ ಆನ್ ದ ವೇಲಿ ಕುಣಗಲ್ ಹೈವೇಲಿ ಹೋದ್ವಿ. ಹೋಗೋ ಆನ್ ದ ವೇಲಿ ನಾವು ತಂದೂರ್ ಚಾಯ್ಗೆ ಹೋಗಿದ್ವಿ. ಇಲ್ಲಿ ಮಾತ್ರ ಸಖತ್ತಾಗಿತ್ತು ಫ್ರೆಂಡ್ಸ್ ತಂದೂರ್ ಚಾಯ್. ನೀವು ಯಾರಾದರೂ ಈ ಕಡೆ ಹೋದರೆ ಒಂದ್ಸಲ ಟ್ರೈ ಮಾಡಿ, ಸೂಪರ್ ಆಗೈತೆ. ಆ ಚಳಿಗೆ ಬಿಸಿ ಬಿಸಿ ಆದಂಥ ತಂದೂರ್ ಚಾಯ್ ಕುಡಿದ್ರೆ ಸಖತ್ತಾಗಿರುತ್ತೆ. ಮತ್ತು ಎಕ್ಸ್ಪೀರಿಯನ್ಸ್ ಬಂದು ನನ್ನ ಫೇವ್ರೆಟ್ ಪ್ಲೇಸ್. ಯಾವಾಗಲೂ ಈ ಕಡೆ ಕುಣಿಗಲ್ ಹೈವೇ ನಾವು ಹೋದಾಗೆಲ್ಲ ಆಲ್ಮೋಸ್ಟ್ ನಾನು ಟ್ರೈ ಮಾಡಿದ್ದೀನಿ ಇದನ್ನು. ಮಾತ್ರ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ. ಸೊ ಯಾರಾದರೂ ನೀವು ಈ ಕಡೆ ಕುಣಿಗಲ್ ಹೈವೇಲಿ ಹೋಗ್ತೀರ ಅಂದರೆ ತಂದೂರ್ ಚಾಯ್ ಅಂತ ಹೇಳ್ಬಿಟ್ಟು ಇದು ಹೋಟೆಲ್ ನೇಮು. ಸೊ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ ನೈಟ್ ಜರ್ನಿಯಲ್ಲಿ ಆ ಚಳಿ ಒಳಗಡೆ ಈ ಟೀ ಕುಡಿಯೋದೇ ಒಂಥರ ಮಜಾ ಫ್ರೆಂಡ್ಸ್. ನಿಜ ಸಖತ್ತಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ನಾವು ಇಲ್ಲೇ ಟೀ ಕುಡ್ಕೊಂಡು ಪಕ್ಕದಲ್ಲೇ ಡ್ರೈ ಫ್ರೂಟ್ಸ್ ಅಂಗಡಿ ಒಂದಿತ್ತು. ಸೀರಿಯಸ್ಲಿ ನಿಜ ಎಷ್ಟು ವೆರೈಟೀಸ್ ಡ್ರೈ ಫ್ರೂಟ್ ಬೀಡ ಇದೆ ಅಂತಂದರೆ ಸಖತ್ತಾಗಿದೆ ಮಾತ್ರ. ಸೊ ಎಲ್ಲ ಥರದ್ದು ಡ್ರೈ ಫ್ರೂಟ್ಸ್ ಬೀಡ ಸಿಗತ್ತೆ. ನಾನಂತೂ ಎಲ್ಲೂ ನೋಡಿಲ್ಲ ಈ ಥರ ಡ್ರೈ ಫ್ರೂಟ್ ಬೀಡನ. ನನಗೆ ಗೊತ್ತಿಲ್ಲ, ಮೇ ಬಿ ಇರ್ಬೋದೇನೋ, ಬಟ್ ನಾನು ಎಲ್ಲೂ ನೋಡಿಲ್ಲ. ಬಟ್ ಇಲ್ಲಿ ಡ್ರೈ ಫ್ರೂಟ್ಸ್ ಬೀಡ ತೊಗೊಂಡ್ವಿ. ಸಖತ್ತಾಗಿದೆ ಗುರು. ನಿಜವಾಗ್ಲೂ ಯಾರೇ ಬಂದರೂ ಮಸ್ಟ್ ಟ್ರೈ ಮಾಡಿ ಇದನ್ನು. ಸಖತ್ತಾಗಿದೆ ಟೇಸ್ಟ್ ಮಾತ್ರ. ಎಲ್ಲ ಥರದ್ದು ಡ್ರೈ ಫ್ರೂಟ್ಸ್ ಸಿಗುತ್ತೆ. ಸೊ ಬೀಡಾದಲ್ಲಿ ಈ ಥರ ನಾನು ಬೆಂಗಳೂರಲ್ಲಿ ನಾನಂತೂ ನೋಡಿಲ್ಲ, ಗೊತ್ತಿಲ್ಲ ಎಲ್ಲಿದೆ ಅಂತ. ಸೊ ಟ್ರೈ ಮಾಡಿ, ಮಸ್ಟ್ ಟ್ರೈ ಮಾಡಿ. ಟೇಸ್ಟ್ ಮಾತ್ರ ಸೀರಿಯಸ್ಲಿ ಆಸಮ್. ಅಷ್ಟು ಚೆನ್ನಾಗಿದೆ ಟೇಸ್ಟ್, ಅಷ್ಟು ಸೂಪರಾಗಿದೆ. ನಾವೆಲ್ಲರೂ ತೊಗೊಂಡ್ವಿ, ಎಲ್ಲರೂ ಟೇಸ್ಟ್ ಮಾಡಿದ್ವಿ, ಎಲ್ರಿಗೂ ಇಷ್ಟ ಆಯಿತು. ಒಂದ್ಸಲ ಟ್ರೈ ಮಾಡಿ ಬನ್ನಿ. ಲೆಟ್ಸ್ ಗೋ. ಧರ್ಮಸ್ಥಳ ಹೋಗೋಣ. ಅಲ್ಲೆಲ್ಲ ಏನೇನು ಮಾಡ್ತೀವಿ ಅಂತ ನಿಮಗೆ ವಿಡಿಯೋದಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾವು ಈ ವಿಡಿಯೋದಲ್ಲಿ ಒಂದೇ ದಿನದಲ್ಲಿ 3 ದೇವಸ್ಥಾನಗಳ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀವಿ. ನಾವು ಎಲ್ಲೆಲ್ಲಿ ಹೋದ್ವಿ, ಏನು ಮಾಡಿದ್ವಿ, ಎಲ್ಲ ಇನ್ಫಾರ್ಮೇಷನ್ನು ನಾನು ಈ ವಿಡಿಯೋದಲ್ಲಿ ಹಂಚ್ಕೊತಾ ಇದ್ದೀನಿ. ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಸೊ ನಾವು ಬೆಳಗಿನ ಜಾವ 5:00 ರೀಚ್ ಆದ್ವಿ. ಸೊ ಅಲ್ಲೇ ಹೋಟೆಲಲ್ಲಿ ಸ್ಟೇ ಆಗಿಬಿಟ್ಟು ಫ್ರೆಶ್ ಅಪ್ ಎಲ್ಲ ಆದ್ವಿ. ಮಾರ್ನಿಂಗ್ ವ್ಯೂಸ್ ಮಾತ್ರ ಸಖತ್ತಾಗಿತ್ತು ನೋಡಿ. ಏನು ಸಖತ್ತಾಗಿದೆ ವ್ಯೂ. ಒಂಥರ ಮೈಂಡ್ಗೆ ಒಂಥರ ಫುಲ್ಲು ಪೀಸ್ ಅನಿಸುತ್ತೆ ಈ ಮಾರ್ನಿಂಗ್ ಗ್ರೀನರೀಸ್ ಎಲ್ಲ ನೋಡಿದ್ರೆ, ಅದು ಮಳೆಗಾಲದಲ್ಲಿ ಏನು ಸಖತ್ತಾಗಿರುತ್ತಲ್ವ ಫ್ರೆಂಡ್ಸ್. ಇದು ನಂದು ಔಟ್ಫಿಟ್ಟು. ರೆಡಿ ಎಲ್ಲ ಆದ್ವಿ. ಹಾಯ್ ಫ್ರೆಂಡ್ಸ್, ಇವಾಗೆಲ್ಲ ರೆಡಿ ಆಗಿದ್ದೀವಿ. ಈಗ ದೇವ್ರ ದರ್ಶನ ಹೋಗ್ತಾ ಇದ್ದೀವಿ. ಬನ್ನಿ ದೇವ್ರ ತೋರಿಸ್ತೀನಿ. ಎಲ್ಲರೂ ನನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ವೇಟ್ ಮಾಡೋದು ಹೇಳಿದ್ದೇನೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಏನು ಗೊತ್ತಾ ಫ್ರೆಂಡ್ಸ್, ಲೇಟ್ ಆಗಿಬಿಟ್ಟಿದೆ ಅಂತ ಇವರೆಲ್ಲ ಹೇಳ್ತವ್ರಂತ. ನಾನು ಬೇಗ ಬಂದರೆ ಇವರೇ ಲೇಟ್ ಮಾಡ್ತವ್ರೆ. ಅರ್ಥ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ನನಗೆ ಬೈಯೋದು ನೋಡಿ, ಹಿಂಗೆಲ್ಲ ಮಾಡ್ತಾರೆ. ನನಗೆ ಬೈತಾರೆ ಪಾಪ. ನಾನು ಎಷ್ಟು ಬೇಗ ರೆಡಿ ಆಗಿದ್ದೀನಿ. ಗ್ರೀನ್ ಟೀ ಕುಡಿತಾ ಇದ್ದೀನಿ ಬೆಳಗ್ಗೆ. ಬನ್ನಿ ಗ್ರೀನ್ ಟೀ ಕುಡಿಯೋಣ. ಬರೀ ಹಿಂಗೆ ಆಯಿತು.
ಮಳೆ ನಮ್ಮನ್ನ ಇಲ್ಲಿ ಲಾಕ್ ಮಾಡ್ಬಿಟ್ಟು ಅಲ್ಲಿ ಬಡ್ಕೋತಾ ಇದ್ರಲ್ಲ ನಾವು ಹೋಗೋಣ ಅಂತ ಅದಕ್ಕೆ ಸೇಮ್ ಡೈಲಾಗ್ ಇನ್ನೊಂದ್ಸಲ ಏನ್ ಗೊತ್ತಾ ಫ್ರೆಂಡ್ಸ್, ನಾವು ಧರ್ಮಸ್ಥಳಕ್ಕೆ ಬಂದಿದೀವಿ ಅಂತಾನೆ ಮಳೆ ಬಂದ್ಬಿಟ್ಟಿದೆ. ವಾವಲ್ವಾ ಹೇಳೋ ಡೈಲಾಗ್ನ ಕಾಶಿಯಿಂದ ಬಂದನಿಲ್ಲಿ ವಿಶ್ವನಾಥ, ಕರೆಯುವರು ಅವನನ್ನೇ ಮಂಜುನಾಥ. ಧರ್ಮದ ಮರ್ಮವಿಹ ಈ ನೆಲ, ಕಾಶಿಯಿಂದ ಬಂದನಿಲ್ಲಿ ವಿಶ್ವನಾಥ, ಕರೆಯುವರು ಅವನನ್ನೇ ಬಾಳಿನ ಜೊತೆ ಬಂದ ಸಕಲಕ್ಕೂ ಸಮನಾದ ಮಡದಿಯ ನೆರಳಿಂದ ಧರ್ಮಾನಂದ. ಇವಾಗ ಧರ್ಮಸ್ಥಳದಲ್ಲಿ ತಿರುಪತಿ ಥರನೇ ಫುಲ್ ಸಿಟ್ಟಿಂಗ್ಸ್ ಇದೆ. 1 hour ಒಳಗಡೆ ಕೂಡ ಹಾಕೊಂಡ್ಬಿಡ್ತಾರೆ. ಸೊ ಒಳಗಡೆ ಕೂತ್ಕೊಳ್ಳೋದು ಫುಲ್ಲು ಉಟ್ಕೊಂಡು ದೇವ್ರ ಧ್ಯಾನ ಮಾಡುವಂಥದ್ದು. ನಾನು ಇದೇ ಫಸ್ಟ್ ಟೈಮ್ ಈ ಥರ ನೋಡ್ತಾ ಇರೋದು ಧರ್ಮಸ್ಥಳದಲ್ಲಿ ಕೂಡ. ಮುಂಚೆಲ್ಲ ನಾನು ತಿರುಪತಿಲಿ ನೋಡಿದ್ದೆ ಈ ಥರ ಒಳಗಡೆ ಕೂಡ ಹಾಕ್ತಾರಲ್ಲ ರೂಮಲ್ಲಿ. ಸೊ ಕೂತ್ಕೊಳ್ಳೋದು 1 hour ನಮ್ಮನ್ನು ಈ ಥರ ಕೂಡ ಹಾಕಿದ್ರು. ಕೂತ್ಕೊಂಡಿದ್ವಿ 1 hour ದೇವ್ರನ್ನ ನೆನೆಸ್ಕೊಂಡು. ಸೊ ಅದೆಷ್ಟು ಬೇಗ 1 hour ಆಯಿತು ಅಂತ ಸೀರಿಯಸ್ಸಾಗಿ ನನಗಂತೂ ಗೊತ್ತೇ ಆಗಲಿಲ್ಲ. ಅಷ್ಟು ಬೇಗ 1 hour ಆಯಿತು. ಮತ್ತು ದರ್ಶನಕ್ಕೆ ಬಿಟ್ಟರು. ಸೊ ಮತ್ತೆ ದರ್ಶನ ಮಾಡೋಕ್ಕೆ ಕ್ಯೂ ಅಲ್ಲಿ ನಡ್ಕೊಂಡು ಹೋದ್ವಿ. ಜನ ಜಾಸ್ತಿ ಇದ್ದರು ಫ್ರೆಂಡ್ಸ್, ಮಳೆಗಾಲ ಅಲ್ವಾ. ಸೊ ಜನ ಅಂದರೆ ಸಿಕ್ಕಾಪಟ್ಟೆ ಜನ. ಮತ್ತು ಈ ನಾವು ದರ್ಶನಕ್ಕೆ ಹೋಗ್ಬೇಕಾದ್ರೆ ಧರ್ಮಸ್ಥಳಕ್ಕೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ದೇವ್ರನ್ನ ನೆನೆಸ್ಕೊಂಡು ಮನಸ್ಸಲ್ಲಿ ಏನೇನೋ ಪ್ರಾರ್ಥನೆ ಮಾಡಿಕೊಂಡು ಹೋಗ್ತಾ ಇದ್ವಿ. ಆ ಮಳೆಯಲ್ಲಿ ಆ ದೇವ್ರು ನೋಡೋದೇ ಒಂಥರ ಚಂದ ಫ್ರೆಂಡ್ಸ್. ನಿಜ ಅಷ್ಟು ಖುಷಿ ಅನಿಸುತ್ತೆ ದೇವ್ರನ್ನ ನೋಡೋದೇ ಒಂಥರ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಈ ವಿಡಿಯೋ ನೋಡ್ತಿರೋರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಬೆಳಕಲ್ಲಿ ಕಣ್ಣು ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಿಂದೆ ನಡೆದದ್ದು ಮುಂದೆ ನಡೆಯುವುದು ಎಲ್ಲ ತೋರಿಸೋ ಬೆಳಕು ಕಾಣ್ತದ. ಕೋಟಿ ತಪಗಳ ವರವಿದು, ಅನ್ನಪೂರ್ಣೇಶ್ವರಿಯ ಸ್ವತಃ ಅನ್ನದಮೃತ ಕಲಿಸಿ ತಿನಿಸು ಅರ್ಧನಾರೀಶ್ವರನ ದಾಸರದ. ಕೋಟಿ ಜನ್ಮದ ಫಲವಿದು. ಧರ್ಮಸ್ಥಳದ ಪ್ರಸಾದ ತಿನ್ನೋದು ಒಂಥರ ಮನಸ್ಸಿಗೆ ನೆಮ್ಮದಿ. ಅಷ್ಟು ಚೆನ್ನಾಗಿರುತ್ತೆ ಈ ಪ್ರಸಾದ ಧರ್ಮಸ್ಥಳದ್ದು. ಸೀರಿಯಸ್ಲಿ ಟೇಸ್ಟ್ ಮಾತ್ರ ಅಷ್ಟು ಚೆನ್ನಾಗಿದೆ. ಎಲ್ಲರೂ ಬಂದವರಲ್ಲಿ ಪ್ರಸಾದ ತಿಂದೇ ತಿಂತಾರೆ, ಯಾರೂ ಮಿಸ್ ಮಾಡಲ್ಲ. ಪ್ರಸಾದ ತಿನ್ನಬೇಕು ಅಂತಲೇ ತುಂಬ ಜನ ಈ ದೇವಸ್ಥಾನಕ್ಕೆ ಬರೋರು ಕೂಡ ಉಂಟು. ಅಷ್ಟು ಈ ಧರ್ಮಸ್ಥಳದ್ದು ಪ್ರಸಾದ ತುಂಬ ಪವಿತ್ರವಾದ ಪ್ರಸಾದ. ದರ್ಶನ ಬಗ್ಗೆ ಏನು ಹೇಳ್ತೀರಾ? ಎಷ್ಟು ಅವರ್ ಆಯ್ತು? 2 hour ಆಯಿತು. ಮಿನಿಮಮ್ 2 hours. 1 hour ವೇಟ್. ಯಾಕೆ ಲೇಟ್ ಆಯಿತು? ಯಾಕೆ ಅಂದರೆ ನಾವು ಲೇಟಾಗಿ ಬಂದ್ವಿ ಮಳೆಯಿಂದ. ಸೊ ಅದಕ್ಕಾಗಿ ನಾವು 1 hour ಲೇಟಾಗಿ ಬಂದು 1 hour ವೇಟ್ ಮಾಡಿದ್ದೀವಿ. ಸೊ ಮತ್ತೆ 1 hour ದರ್ಶನ ಆಯಿತು, ಜಸ್ಟ್ ಮುಗೀತು, ಹೋಗ್ತಾ ಇದ್ವಿ. ನಾವು ಬೆಳಗ್ಗೆ ಬಂದಿದ್ದು ಎಷ್ಟು ಗಂಟೆಗೆ ಹೊರಡ್ತಾ? ನಾವು 6ಗೆ ಧರ್ಮಸ್ಥಳ ರೀಚ್ ಆದ್ವಿ. 3 hours ನಿದ್ದೆ ಮಾಡಿದ್ದೀವಿ. ರಿಮೈನಿಂಗ್ 1 hour ಅಲ್ಲಿ ರೆಡಿ ಆಗಿದ್ದೀವಿ. ಮತ್ತೆ 1 hour ವೇಸ್ಟ್ ಆಯಿತು ರೈನಿಂದ. ಸೊ ಇವಾಗ ಕಂಪ್ಲೀಟಾಗಿ ಹೋಗ್ತಾ ಇದ್ದೀವಿ. ನೋಡಿ ಗಾಯ್ಸ್, ನಾವು ಇವತ್ತು ಬೆಳಗ್ಗೆ ಬಂದಿದ್ದು ಧರ್ಮಸ್ಥಳಕ್ಕೆ ಎಷ್ಟು ಗಂಟೆಗೆ? 6 o'clock. ಈಗ ಟೈಮ್ ಎಷ್ಟು? ಒಂದೊಂದು ಘಟನೆ ನಮಗೆ 1:30, 37, 3 to 5 hours ಸ್ಪೆಂಡ್ ಮಾಡಿದ್ವಿ. ಇದೊಂದೇ ಪ್ಲೇಸ್ಗೆ 5 hours ಸ್ಪೆಂಡ್ ಮಾಡಿದ್ವಿ. ಏನಾಯ್ತು? ಖುಷಿ ಆಯ್ತಾ? ತುಂಬ ತೃಪ್ತಿ ಆಯಿತು. ಇದು ಐ ಆಮ್ ಆಲ್ಸೋ ವೆರಿ ಹ್ಯಾಪಿ. ಊಟ ಅಂತೂ ಇನ್ನೂ ಮಸ್ತಾಗಿತ್ತು. ಊಟ ಯಾವಾಗಲೇ ಬಂದರೂ ಚೆನ್ನಾಗಿರುತ್ತೆ. ಹಾಯ್ ಗೈಸ್, ನಾವಿವಾಗ ಧರ್ಮಸ್ಥಳ ಮುಗಿಸಿದ್ದೀವಿ. ಧರ್ಮಸ್ಥಳ ನೋಡಿದ್ವಿ. ಸೀರಿಯಸ್ಸಾಗಿ ತುಂಬ ಖುಷಿ ಆಯಿತು. ಮಂಜುನಾಥ ಸ್ವಾಮಿ ನೋಡಿ ಭಾಳ ದಿನ, ನಾನು 3 years ಆಗಿತ್ತು ಬಂದು. ಬಟ್ ತುಂಬ ಖುಷಿ ಆಯಿತು. ನಾವಿವಾಗ ನೆಕ್ಸ್ಟು ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂದರೆ ಸೌತ್ ಅಡ್ಕ ಹೋಗ್ತಾಯಿದ್ದೀವಿ.
ಬನ್ನಿ ನೋಡೋಣ ಸೌತಡ್ಕಗೆ. ನೀವು ಬನ್ನಿ, ನಾವು ಹೋಗೋಣ. ಬಾಯ್. ಫೈನಲಿ ರೀಚ್ ಆದ್ವಿ ಗಾಯ್ಸ್. ಸೌತಡ್ಕ ಬಂದಿದ್ದೀವಿ. ಏನು ಅನ್ನಿಸ್ತಿದೆ ವಿದ್ಯಾ? ಸೌತಡ್ಕ ಕರ್ಕೊಂಡ್ ಬಂದಿದ್ದೀವಿ, ಏನು ಹೇಳು. ನನ್ನ ಫೇವ್ರೆಟ್ ಗಣೇಶ ನೋಡಕ್ ಬಂದಿದ್ದೀನಿ, ತುಂಬಾ ಖುಷಿ ಆಗ್ತದೆ. ಹೌದಾ? ಫೀಲ್ ಆಗ್ತಾ ಇದೀವಿ. ಅದು ಈ ಕ್ಲೈಮೇಟ್ ಅಲ್ಲಿ ನೀವು ಎಷ್ಟು ಸಲ ಬಂದಿದ್ದೀರಿ? ಇದು 4th ಟೈಮ್. ರಾಜು ಅವರೇ, ನೀವು ಎಷ್ಟು ಸಲ ಬಂದಿದ್ದೀರಾ? ಇಲ್ಲ, ಇದು ಫಸ್ಟ್ ಟೈಮ್ ಬಂದಿದ್ದೀನಿ. ಫಸ್ಟ್ ಟೈಮ್ ಬಂದಿದ್ದೀರಾ? ತುಂಬಾ ಖುಷಿ ಆಗ್ತಾ ಇದೆ ಪ್ಲೇಸ್ ನೋಡ್ತಾ ಇರೋದಕ್ಕೆ. ನನ್ನ ಸೆಕೆಂಡ್ ಟೈಮ್. ಮಳೆಯಲ್ಲಿ ಸೌತಡ್ಕ ಬಂದ್ವಿ. ಫುಲ್ ಖುಷಿ ಆಯಿತು ನನಗಂತೂ. ಸೊ ಮಳೆ ಬರ್ತಾಯಿತ್ತು ಫುಲ್ಲು. ಸೊ ಮಳೆಯಲ್ಲೇ ಸೌತಡ್ಕ ಗಣೇಶನ ನೋಡೋಣ ಅಂತ ಬಂದ್ವಿ. ಸೊ ಇಲ್ಲಿನ ವಿಶೇಷತೆ ಏನು ಗೊತ್ತಾ ಫ್ರೆಂಡ್ಸ್? ಈ ದೇವಸ್ಥಾನಕ್ಕೆ ಬಾಗಿಲಿಲ್ಲ, ದೇವಸ್ಥಾನ ಇಲ್ಲ, ಏನೂ ಇಲ್ಲ. ಮಳೆ ಗಾಳಿ ಏನೇ ಬಂದ್ರೂ ಇಲ್ಲಿ ಹಚ್ಚಿರುವಂಥ ದೀಪ ಆರೋ ಹೋಗಲ್ಲ ಅಂತೆ. ಅಷ್ಟು ಪವರ್ಫುಲ್ ಗಣೇಶ ಇದು. ಸೊ ಇಲ್ಲಿ ಬಂದು ಏನಾರ ನಾವು ಅಂದ್ಕೊಂಡು ಗಂಟೆ ಕಟ್ಟಿದರೆ ಸೊ ಅದು 100% ಆಗುತ್ತೆ. ಇಲ್ಲಿ ಗಣೇಶ ಅಷ್ಟು ಪವರ್ಫುಲ್ ಇರೋದ್ರಿಂದ 100% ಆಗುತ್ತೆ. ಸೊ ನಾವು ಬಂದ್ವಿ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯ್ತು. ಇದು ಮಳೆಯಲ್ಲಿ ಅದು ಗಣೇಶನ ನೋಡೋದೇ ಒಂಥರ ಚಂದ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿತ್ತು. ದರ್ಶನ ಮಾಡಿಕೊಂಡು ಸೊ ಬಂದ್ವಿ. ಇಲ್ಲಿ ಮಾತ್ರ ನಿಜವಾಗ್ಲೂ ಯಾವ ದೇವಸ್ಥಾನದಲ್ಲೂ ನೀವು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ದೇವಸ್ಥಾನದಲ್ಲೂ ಗರ್ಭಗುಡಿ ಇರುತ್ತೆ. ಇಲ್ಲಿಗೆ ಗರ್ಭಗುಡಿ ಇಲ್ಲ, ಬಾಗಿಲಿಲ್ಲ. ಸೊ ಯಾವಾಗಲೂ ಆ ದೀಪ ಮಾತ್ರ ಒಂದು ಚೂರು ಆರೋದೇ ಇಲ್ಲ ಅಂತೆ. ಮಳೆ ಬಂದರೂ ಅಷ್ಟೇ ಜೋರಾಗಿ ಮಳೆ ಬರಲಿ, ಎಷ್ಟೇ ಗಾಳಿ ಬೀಸಿದರೂ ಕೂಡ ಆ ದೀಪ ಮಾತ್ರ ಆರೋಗಲ್ವಂತೆ. ನೋಡಿ ಎಷ್ಟು ಪವರ್ಫುಲ್ ಅಲ್ವಾ ಇಲ್ಲಿನ ಗಣೇಶ. ನಿಜ ಖುಷಿ ಆಯಿತು ಮಾತ್ರ ನನಗಂತೂ. ನಾನು ಆಲ್ರೆಡಿ 2-3 ಟೈಮ್ಸ್ ಬಂದಿದ್ದೀನಿ ಇಲ್ಲಿಗೆ. ಸೊ ಇವಾಗ ಮಳೆಗಾಲದಲ್ಲಿ ಬರೋದೇ ಒಂಥರ ಚೆಂದ ಈ ದೇವಸ್ಥಾನಗಳಿಗೆ. ಅಷ್ಟು ಚೆನ್ನಾಗಿರುತ್ತೆ, ಒಂಥರ ಗ್ರೀನರೀಸು. ಮಳೆಯಲ್ಲೇ ಒಂಥರ ದೇವ್ರು ನೋಡೋದೇ ಒಂಥರ ಫುಲ್ ಖುಷಿಯಾಗುತ್ತೆ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿತ್ತು ಸೌತಡ್ಕ ಮಾತ್ರ. ನೀವು ಬನ್ನಿ, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರೆ ಆ ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ. ನೀವೇನೆಲ್ಲ ಅಂದ್ಕೊತೀರೋ ಅದೆಲ್ಲ ನೆರವೇರಲಿ ಅಂತ ನಾನು ಕೇಳ್ಕೊತೀನಿ ಆ ಗಣೇಶನ ಹತ್ರ. ಸೊ ಮತ್ತು ಇನ್ನೊಂದು ವಿಶೇಷತೆ ಅಂತ ಏನಂದರೆ ಇಲ್ಲಿಂದ ಪ್ರಸಾದ ಫ್ರೆಂಡ್ಸ್. ನನಗಷ್ಟು ಎಷ್ಟು ಇಷ್ಟ ಈ ಪ್ರಸಾದ ಅಂದರೆ, ನಾನು ಪಾರ್ಸಲ್ ಬೇರೆ ಯಾರೇ ಇಲ್ಲಿ ಬಂದರೂ ಕೂಡ ಅವ್ರಿಗೆ ಹೇಳ್ತೀನಿ ನಂಗೆ ಪ್ರಸಾದ ಪಾರ್ಸಲ್ ಮಾಡ್ಕೊಬನ್ನಿ ಅಂತ. ಅಷ್ಟು ಚೆನ್ನಾಗಿರುತ್ತೆ. ಪಚ್ಚ ಕಜ್ಜಾಯ ಮತ್ತು ಅವಲಕ್ಕಿ ಬಿಸಿ ಬಿಸಿ ತಿಂದರೆ ಮಾತ್ರ ಸೀರಿಯಸ್ಸಾಗಿ ಅಷ್ಟು ಚೆನ್ನಾಗಿದೆ. ದಯವಿಟ್ಟು ಯಾರೇ ಬಂದರೂ ಮಸ್ಟ್ ಟ್ರೈ ಮಾಡಿ, ಪ್ರಸಾದ ತಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅಷ್ಟು ಬಿಸಿ ಬಿಸಿ ತಿನ್ನಿ. ಪಚ್ಚ ಕಜ್ಜಾಯ ಮತ್ತು ಅವಲಕ್ಕಿನ ಏನು ಸಖತ್ತಾಗಿರುತ್ತೆ, ಒಂದ್ಸಲ ತಗೊಳ್ಳಿ. ನಂದಂತೂ ತುಂಬ ಫೇವ್ರೇಟ್ ಪ್ರಸಾದ. ನಾನು ಎಲ್ಲೂ ತೊಗೊಳ್ಳೋದೇ ಇಲ್ಲ, ಆಲ್ಮೋಸ್ಟು ಇಲ್ಲೇ ತೊಗೊಳ್ಳೋದು. ಬೇರೆ ಯಾರೇ ಹೋಗಿದ್ರು ದೇವಸ್ಥಾನಕ್ಕೆ ನಾನು ಅವ್ರಿಗೆ ಹೇಳ್ತೀನಿ ಪ್ರಸಾದ ತೊಗೊಬನ್ನಿ ಅಂತ. ಅಷ್ಟು ಚೆನ್ನಾಗಿದ್ರೆ ನಿಜ ಸೀರಿಯಸ್, ನಾನು ಸುಮ್ಮನೆ ಹೇಳ್ತಿಲ್ಲ, ನಿಜ ಚೆನ್ನಾಗಿದೆ ಪ್ರಸಾದ. ಎಲ್ಲರೂ ಪ್ರಸಾದ ತಿನ್ನೋಕ್ಕೆ ಇಲ್ಲಿಗೆ ಬರ್ತಾರೆ ಏನೋ ಗೊತ್ತಿಲ್ಲ, ಬಟ್ ಅಷ್ಟು ಚೆನ್ನಾಗಿದೆ ಇಲ್ಲಿ. ಮೇ ಬಿ ಆ ಗಣೇಶನ ಮಹಿಮೆ ಇರ್ಬೋದು ಅಂತ ಅನಿಸುತ್ತೆ ನನ್ನ ಅನಿಸಿಕೆ. ಸೊ ನಾವು ಇಲ್ಲಿಂದ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೆಲ್ಲ ಫೋಟೋ ತಗೊಂಡ್ವಿ. ಬಟ್ ಈ ಮಳೆಗಾಲದಲ್ಲೂ ಒಂಥರ ನಿಜ ದರ್ಶನ ನೋಡೋದೆಲ್ಲ ಚೆಂದ. ಎಷ್ಟು ಜನ ಹೋಗಿದ್ವಿ ನಾವು ಗ್ರೂಪ್ ಫೋಟೋ ತಗೊಂಡ್ವಿ. ಒಂದು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಕುತ್ಕೊಂಡು. ಸೊ ಹಂಗೆ ಬಂದ್ಬಿಟ್ಟು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನೆಕ್ಸ್ಟು ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಾಗಿತ್ತು. ಸೊ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಇಲ್ಲೇನು ಜಾಸ್ತಿ ಜನ ಇರಲಿಲ್ಲ, ಸ್ವಲ್ಪ ಜನ ಕಡಿಮೆ ಇದ್ದರು. ಬಿಕಾಸ್ ಮಳೆ ಇರೋದ್ರಿಂದ ಏನೋ ಜನ ಕಡಿಮೆ ಇದ್ದರು. ಸೊ ಹಾಗಾಗಿ ಮುಗಿಸ್ಕೊಂಡು ಬಂದ್ವಿ. ದರ್ಶನ ಎಲ್ಲ गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुणगुरवे गुरुदैत्यकलक्षेत्रे गुरुधर्मसदाराध्याय
ಹಾಯ್ ಗಾಯ್ಸ್, ಸೌತಡ್ಕ ಮುಗಿತ್ತು. ನೆಕ್ಸ್ಟ್ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗೋ ಪ್ಲಾನ್ ಇದೆ. ಹೋಗ್ಬಿಟ್ಟು ನಿಮಗೆ ತಿಳಿಸ್ತೀವಿ ಅದ್ರ ಬಗ್ಗೆ. ಓಕೆ ಬಾಯ್. ಹಾಯ್ ಫ್ರೆಂಡ್ಸ್, ನಾವಿವತ್ತು ಮಡಿಕೆ ಸೋಡಾ ಕುಡಿಯೋಕ್ಕೆ ಬಂದಿದ್ದೀವಿ. ಇವಾಗ ಬನ್ನಿ ಕುಡಿಯೋಣ. ನಾವು ಮಡಿಕೆ ಸೋಡಾ ಕುಡಿಯೋಕ್ಕೆ ಬಂದದ್ದು. ನೀ ಕುಡಿತ್ಯಾ? ಎಲ್ಲಿ ಕುಡಿ, ನೀ ಅಂತ ತಿಂತ್ಯಾ? ಚುರುಮುರಿ ನಾನು ಪೋಕಮ್ ಏನು ಹೆಸರು ಅಂಕಲ್ ಅದು? ಪೋಕಮ್ ಸೋಡಾ ಕುಡಿತಾ ಇದ್ದೀನಿ. ಬನ್ನಿ. ಒಂದು ಕೊಡಿ. ಎಷ್ಟು ಒಂದು? ಮಾತಾಡ್ರೆ ಪ್ರೀತಿಸಿ ಚಂದ್ರನನ್ನು ದಿಟ್ಟಿಸಿ. A few moments later. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ಸೊ ಅಲ್ಲಿಂದ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು 4 to 5 o'clock ಆಗಿತ್ತು, ಸೌತಡ್ಕದಿಂದ ಬರೋಷ್ಟರಲ್ಲಿ. ಹಾಯ್ ಫ್ರೆಂಡ್ಸ್, ಬಂದ್ವಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಏನು ಚೇಂಜಸ್ ಮಾಡಿಬಿಟ್ಟಿದ್ದಾರೆ. Wow, so nice. चरितं देवदेवस्य महादेवस्य पावनम् अपारं परमोदारं चतुर्वर्गस्य पुरुषः सहस्रपाद समोमिं विश्वतो वृत्वा अत्यतिष्ठत्तशाङ्गुलम् पुरुष एवेदं सर्वम् यद्भूतं यत्र भव्यम् तत्त्वस्येषानः यदन्नेनातिरोहति एतावानस्य महिमा अतोऽर्च्यायागिष्टपूरुषः पादोऽस्य विश्वाभूतानि विपादस्यामृतं दिवे विपादोर्ध्वमुदयेत्पुरुषः पादोऽस्येहाभवात् पुनः ततो विश्वं यद्रामत् शासनानशने अभि तस्मात् विराटजायत विराजो अधिपूरुषः स जातो अत्ययुज्यत पश्चाद्भ्यो विमथो पुरः यत्पुरुषेण हविषा देवायज्ञमतन्वता वसन्तो अस्यासीदाज्यम् ग्रीष्म युद्मः शरद्भवेः. सुब्रह्मण्यं सुब्रह्मण्यं षण्मुखनाथ सुब्रह्मण्यं हर हर शिव शिव सुब्रह्मण्यं शिव शिव हर हर सुब्रह्मण्यं 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 षण्मुखनाथ सुब्रह्मण्यं हर हर शिव शिव ಹಾಯ್ ಫ್ರೆಂಡ್ಸ್, ಫೈನಲಿ ಕಂಪ್ಲೀಟ್ ಮಾಡಿದ್ರಿ. ಕುಕ್ಕೆ ಸುಬ್ರಹ್ಮಣ್ಯಂದು ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಏನು ಹೇಳ್ತೀರಾ ಇದ್ರ ಬಗ್ಗೆ? ವಿದ್ಯಾ ಅವರು ಮಾತಾಡ್ತಾರೆ. ಹೇಳಿ ಮೇಡಮ್, ಹೇಗೆ ಹೆಂಗೆ? ತುಂಬ ಚೆನ್ನಾಗಾಯಿತು. ದರ್ಶನ ಬೇಗ ಆಯಿತು. ಡೈರೆಕ್ಟ್ ದರ್ಶನ ಬಿಟ್ಟಿದ್ದಾರೆ. ಸರ್ ತೊಗೊಂಡು ಹೋಗ್ತಾ ಇದ್ದೀವಿ.
ಹೌದಾ? ದರ್ಶನ ಎಲ್ಲ ಚೆನ್ನಾಗಾಯ್ತಾ? ತುಂಬ ಚೆನ್ನಾಗಾಯ್ತು, ಖುಷಿ ಆಯ್ತಾ? ತುಂಬ ಖುಷಿ ಆಯಿತು. ಕಾರಲ್ಲಿ ಕರ್ಕೊಂಡ್ಬಂದಿದ್ದಲ್ಲ ಅದಕ್ಕೆ ಕಾರಲ್ಲಿ ಕರ್ಕೊಂಡ್ಬಂದು ಖುಷಿ ಅಲ್ಲ, ದೇವ್ರನ್ನ ನೋಡಿ ಖುಷಿ ಆಯಿತು. ಮತ್ತೆ ಕಾರಲ್ಲಿ ಕುಕ್ಕೆ ದೇವಸ್ಥಾನಕ್ಕೆ ದೇಶಾದ್ಯಂತ ಭಕ್ತರು ಬರ್ತಾರೆ. ಸರ್ಪ ಸಂಸ್ಕಾರ ಪೂಜೆ, ರಾಹುಕೇತು ದೋಷ, ಸರ್ಪದೋಷ, ಆಶ್ಲೇಷ ಬಲಿ ಪೂಜೆ ಮಾಡಿಸೋದಕ್ಕೆ ಎಲ್ಲ ಕಡೆಯಿಂದನೂ ಬರ್ತಾರೆ ಈ ದೇವಸ್ಥಾನಕ್ಕೆ. ಫೈನಲಿ ದರ್ಶನ ಮಾಡಿದ್ವಿ, ತುಂಬ ಚೆನ್ನಾಗಾಯ್ತು ದರ್ಶನ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಫೈನಲಿ ಮಳೆಗೆ ಒಂದು ಕಾಫಿ ಕುಡಿದಿಲ್ಲ ಅಂದರೆ ಹಿಂಗೆ ಹೇಳಿ ಫ್ರೆಂಡ್ಸ್. ಸೊ ಅಲ್ಲೇ ಕಾಫಿ ಕುಡ್ಕೊಂಡು, ಆ ಚಳಿಗೆ ಕಾಫಿ ಕುಡಿಯೋದೇ ಒಂಥರ ಮಜಾ ಗುರು, ಸಕ್ಕತ್ತಾಗಿರುತ್ತೆ ಕಾಫಿ ಕುಡಿಯೋದು. ಮಳೆ ಬರೋ ಟೈಮಲ್ಲಿ ಕಾಫಿ ಕುಡಿಯೋದು ಒಂಥರ ಫೀಲ್ ವಿಲ್ ಬಿ ಡಿಫ್ರೆಂಟ್. ಸೀರಿಯಸ್, ನನಗಂತೂ ಕಾಫಿ ಫೇವ್ರೇಟು. ಸೊ ಒಂದು 5 o'clock ಆಗಿತ್ತಲ್ವ, ಸೊ ಹಾಗಾಗಿ ಕಾಫಿ ಕುಡ್ಕೊಂಡು ಅಲ್ಲಿಂದ ಬಿಟ್ವಿ ಬೆಂಗಳೂರಿಗೆ. ಸೊ ಬೆಂಗಳೂರಿಗೆ ಬರೋ ಹೈವೇಲಿ ಜನ ಕಡಿಮೆ ಇದ್ದರು. ಜನ ಪಾಪ ಗಾಡಿ ಓಡಿಸಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದು ಅಂತ ನಾನೇ ಡ್ರೈವ್ ಮಾಡ್ಕೊಂಡು ಬಂದೆ ಕಾರ್ನ. ಸೊ ಅವರು ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡಲಿ ಅಂತ ಪಾಪ ಬೆಳಿಗ್ಗೆಯಿಂದೆಲ್ಲ ಅವರೇ ಡ್ರೈವ್ ಮಾಡಿದರು ಮಳೆಯಲ್ಲಿ. ಪಾಪ ಫುಲ್ ಟಯರ್ಡ್ ಆಗಿರುತ್ತೆ ಅಂದ್ಬಿಟ್ಟು ನಾನು ಡ್ರೈವ್ ಮಾಡಿದೆ. ಸೊ ಸೀಟ್ ಬೆಲ್ಟೆಲ್ಲ ಹಾಕ್ಕೊಂಡು ಡ್ರೈವ್ ಮಾಡಿದೆ. ಚೆನ್ನಾಗಿತ್ತು. ನೈಟ್ ಡ್ರೈವ್ ಮಾಡೋದು ಒಂಥರ ಚೆಂದ ಫ್ರೆಂಡ್ಸ್. ಅಲ್ಲಿಂದ ನೈಟ್ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ನಮ್ಮ ಕಿಚ್ಚನ ಹಳ್ಳಿ ಮನೆಗೆ ಬಂದ್ವಿ ಊಟ ಮಾಡೋಕ್ಕೆ. ಸೊ ಡಿನ್ನರ್ ಮಾಡೋಣ ಅಂತ. ಯಾರೆಲ್ಲ ಕಿಚ್ಚನ ಹಳ್ಳಿ ಮನೆಗೆ ಹೋಗಿ ವಿಸಿಟ್ ಮಾಡಿದ್ದೀರಾ ನನಗೆ ಕಮೆಂಟಲ್ಲಿ ತಿಳಿಸಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತೆ. ನಾನು ಇದು ಬಂದು 3rd ಟೈಮ್ ಬಂದಿದ್ದೀನಿ ಇಲ್ಲಿಗೆ. ಒಂದು ಸಲ ಬೆಂಗಳೂರಿಂದ ಜಸ್ಟ್ ಇಲ್ಲಿ ಕಾಫಿ ಕುಡಿಯೋಣ ಅಂತಲೇ ಬಂದಿದ್ದೆ ಈ ಪ್ಲೇಸ್ಗೆ. ಸೊ ನಾವು ಇಲ್ಲಿಗೆ ಡಿನ್ನರ್ಗೆ ಇಲ್ಲಿಗೆ ಬರಬೇಕು ಅಂತ ನಾನೇ ನಮ್ಮ ಫ್ರೆಂಡ್ಸ್ನೆಲ್ಲ ಇಲ್ಲಿಗೆ ಕರ್ಕೊಂಡ್ಬಂದೆ. ಯಾಕೆಂದರೆ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ. ಇಲ್ಲಂತೂ ಸಕ್ಕತ್ತಾಗಿತ್ತು. ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ನಾವು ಇಲ್ಲಿಗೆ ಬಂದಾಗ. 10:30 ಏನಾಗಿತ್ತು. ಆಲ್ಮೋಸ್ಟ್ ಕ್ಲೋಸ್ ಆಗೋ ಟೈಮ್ಗೆ ಬಂದ್ವಿ. ಒಳಗಡೆ ನೋಡ್ರಿ ಗುರು ಎಷ್ಟು ಚೆನ್ನಾಗಿದೆ. ಸುದೀಪ್ ಅವ್ರದ್ದು ಫೋಟೋಸು ಮತ್ತು ವೈಬ್ಸ್ ತುಂಬ ಚೆನ್ನಾಗಿ ಒಂಥರ ಹಳ್ಳಿ ಟೈಪ್ಸೇ ಕೊಡುತ್ತೆ ಒಂದು ವೈಬ್ಸು. ನೋಡಿ ಕಿಚ್ಚನ್ ಮತ್ತು ಅವ್ರ ಮೇಡಮ್ ಅವ್ರದ್ದು ಫೋಟೋ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡೋದಕ್ಕೆ. ಎಲ್ಲರೂ ಹೋಗಿರ್ತೀರಾ ಅಂದ್ಕೊತೀನಿ. ಸೊ ಯಾರೆಲ್ಲ ಹೋಗಿದ್ದೀರಾ ಒಂದು ಕಮೆಂಟ್ ತಿಳಿಸಿ, ಕಮೆಂಟ್ ಮಾಡಿ ಯಾರು ವಿಸಿಟ್ ಮಾಡಿದ್ದೀರಾ ಕಿಚ್ಚನ ಹಳ್ಳಿ ಮನೆಗೆ ಅಂತ. ಸೊ ಆ್ಯಕ್ಚುಲಿ ನಾವೇ ಲಾಸ್ಟು ಕ್ಲೋಸಿಂಗ್ ಆಗೋ ಟೈಮಲ್ಲಿ ಹೋದ್ವಿ. ಎಲ್ಲರೂ ಹೊಟ್ಟೆ ತುಂಬ ಫುಲ್ಲು ಡಿನ್ನರ್ ಮಾಡಿದ್ವಿ, ಚೆನ್ನಾಗಿ ಊಟ ಮಾಡಿದ್ವಿ. ವೆರೈಟಿ ಮತ್ತು ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಆಲ್ಮೋಸ್ಟು ಎಲ್ಲ ನಾವು ಸೌತ್ ಇಂಡಿಯನ್ಸ್ ಮತ್ತು ನಾರ್ತು ಮತ್ತು ಸ್ಟಾರ್ಟರ್ಸು ಎಲ್ಲ ಆರ್ಡ್ರ್ ಮಾಡಿದ್ವಿ. ಎಲ್ಲ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಮತ್ತು ಡಿನ್ನರ್ ಮಾಡಿಕೊಂಡು ಅಲ್ಲಿಂದ ಬೆಂಗಳೂರಿಗೆ ಬಿಟ್ವಿ. ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಇನ್ನಷ್ಟು ಟೆಂಪಲ್ಗಳ ಬಗ್ಗೆ ಮಾಹಿತಿ ಏನಾದ್ರು ಬೇಕಿದ್ದರೆ ಟ್ರಾವೆಲ್ ವಿತ್ ರೂಪಾ MC ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟು ಮುಂದಿನ ವಿಡಿಯೋದಲ್ಲಿ ಸಿಗಂದೂರು ಚೌಡೇಶ್ವರಿ, ಕೊಲ್ಲೂರು ಮೂಕಾಂಬಿಕಾ ಮತ್ತು ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಮಾರ್ನಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು.